ನಮಸ್ತೆ ಸ್ನೇಹಿತರೆ, ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಈ ಮನೆಮದ್ದನ್ನು ಮಾಡೋದ್ರಿಂದ ನೀವು ಸಂಪೂರ್ಣವಾಗಿ ಶುಗರನ್ನು ಕಂಟ್ರೋಲ್ ಮಾಡ್ಬೋದು. ಅದಕ್ಕೂ ಮುನ್ನ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವ್ಯಾವ ಟಿಪ್ಸ್ ಇದೆ ಅದನ್ನು ನೋಡಲಿಕ್ಕೆ ಫ್ರೆಂಡ್ಸ್, ಶುಗರನ್ನು ಕಂಟ್ರೋಲ್ ಮಾಡೋದು ತುಂಬಾ ಈಸಿ. ಶುಗರ್ ಇರೋರು ನಿಯಮಿತವಾದ ಆಹಾರ ಮತ್ತು ವ್ಯಾಯಾಮ ಮಾಡುವುದರಿಂದ ಅವರು ಕೂಡ ಎಲ್ಲರಂತೆ 10 ವರ್ಷ ಇನ್ನೂ ಜಾಸ್ತಿನೇ ಬದುಕ್ತಾರೆ. ಹೌದು ಫ್ರೆಂಡ್ಸ್, ಇವಾಗಂತೂ ಶುಗರ್ ಅನ್ನೋದು ಒಂದು ಕಾಯಿಲೆನೇ ಅಲ್ಲ. ಸ್ವಲ್ಪ ನೀವು ಫುಡ್ಡಲ್ಲಿ ನಿಯಮಿತವಾದ ಆಹಾರ ಸೇವನೆ ಮಾಡೋದನ್ನು ಶುಗರನ್ನು ಕಂಟ್ರೋಲ್ ಮಾಡ್ಕೋಬೋದು, ಇಮ್ಯುನಿಟಿನ ಬೂಸ್ಟ್ ಮಾಡ್ಕೋಬೋದು. ಹಾಗಾದರೆ ನಮ್ಮ ಲೈಫ್ ಸ್ಟೈಲನ್ನ ಹೇಗೆ ಚೇಂಜ್ ಮಾಡ್ಕೊಳ್ಬೋದು ಅನ್ನೋದನ್ನು ಸಿಂಪಲ್ಲಾಗಿ ಇರುವಂಥ ಹಾಗೆ ಎಫೆಕ್ಟ್ ಆಗಿರುವಂಥ ಕೆಲವೊಂದು ಟಿಪ್ಸ್ಗಳನ್ನು ನೋಡೋಣ. ಫಸ್ಟ್ ಟಿಪ್ಸ್ ಅಂದರೆ, ನಾವು ಯಾವಾಗಲೂ ಟೆನ್ಷನ್ ಮಾಡ್ಕೋಬಾರ್ದು. ಲೈಫಲ್ಲಿ ಕಷ್ಟಗಳು ಬರುತ್ತವೆ, ಅವನ್ನ ಓವರಾಗಿ ಡೀಪಾಗಿ ನಮ್ಮ ಮನಸ್ಸಿಗೆ ಹಚ್ಕೋಬಾರ್ದು. ನಾವು ಅದನ್ನು ಕೂಲಾಗಿ ಪರಿಹಾರವನ್ನು ಕಂಡುಕೊಳ್ಳುವಂಥ ಗಮನ ಇರಬೇಕಾಗುತ್ತೆ. ಓವರ್ ಟೆನ್ಷನ್ನಿಂದ ಶುಗರ್ ಬರುವಂಥ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ ಟಿಪ್ಸ್ ಅಂದರೆ, ನಾವು ತಿನ್ನುವಂಥ ಆಹಾರ ಪದಾರ್ಥ ಕೂಡ ನಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಇವಾಗಂತೂ ಎಲ್ಲೆಂದರಲ್ಲಿ ಬೇಕಾದಂಥ ಫುಡ್ಸ್ಗಳು ನಮ್ಮ ಕೈಗೆ ಸಿಗ್ತಾ ಇರ್ತವೆ. ಜೊತೆಗೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಕಡಿಮೆ ಆಗ್ತದೆ. ಪದೇ ಪದೇ ತಿನ್ನುವಂಥ ರೂಢಿನ ಜನ ಮಾಡ್ಕೊಂಡಿದ್ದಾರೆ. ಹಿಂದಿನ ಕಾಲದಲ್ಲಿ ಹಬ್ಬಕ್ಕೆ ಮಾತ್ರ ಜನ ಹೋಳಿಗೆಯನ್ನು ತಿಂತಾಯಿದ್ರು, ನಿಗದಿತ ಪ್ರಮಾಣದಲ್ಲಿ ಊಟವನ್ನು ಮಾಡ್ತಾಯಿದ್ರು. ಅದು ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ಊಟ ಮಾಡ್ತಾಯಿದ್ರು. ಅದು ಒಂದು ರೀತಿ ಡಯಟ್ ಫುಡ್ಡನ್ನು ಊಟ ಮಾಡ್ತಾಯಿದ್ರು. ಆದರೆ ಈಗ ನಾವು ಕಾಯಿಲೆ ಬಂದಾಗ ಡಯಟ್ ಫುಡ್ಡನ್ನು ಹುಡುಕುವಂತಾಗಿದೆ. ಹೌದು ಫ್ರೆಂಡ್ಸ್, ಶುಗರ್ ಇರುವಂಥವರು ಅಥವಾ ಶುಗರ್ ಇಲ್ಲದೇ ಇರೋರು ಅಥವಾ ಮುಂದೆ ಶುಗರ್ ಬರಬಾರ್ದು ಅನ್ನೋರು ಒಂದು ಡಯಟ್ ಯುಕ್ತ ಫುಡ್ಡನ್ನು, ಪೋಷಕಾಂಶವುಳ್ಳಂಥ ಫುಡ್ಡನ್ನು ತೆಗೆದುಕೊಳ್ಬೇಕಾಗಿದೆ. ಅಂದರೆ ನಾವು ತಿಂದಂಥ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗದೇ ಇದ್ದರೆ ಅದು ಮೈಗೆ ಹಿಡಿಸೋದಿಲ್ಲ. ನಮ್ಮ ದೇಹಕ್ಕೆ ಒಗದೇ ಇರುವಂಥ ಆಹಾರ ಪದಾರ್ಥಗಳ ಸೇವನೆ ಜಾಸ್ತಿ ಆಗ್ತಾ ಇದೆ. ನಾವು ತಿನ್ನುವಂಥ ಆಹಾರ ಪದಾರ್ಥದಲ್ಲಿ ಅರ್ಧ ಭಾಗದಷ್ಟು ಬರೀ ತರಕಾರಿಗಳಿರಬೇಕಾಗತ್ತೆ, ಇನ್ನು ಕಾಲು ಭಾಗ ಅನ್ನ, ಚಪಾತಿ, ರೊಟ್ಟಿ ಇರಬೇಕಾಗತ್ತೆ, ಇನ್ನೊಂದು ಕಾಲು ಭಾಗ ಹಾಲಿನ ಪದಾರ್ಥಗಳು ಇಲ್ಲ ಎಲ್ಲ ರೀತಿಯ ಬೇಳೆಗಳು ಇಲ್ಲ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ಅಂಶ ಕಾಲು ಭಾಗ ಪ್ಲೇಟಲ್ಲಿ ಇರಬೇಕಾಗತ್ತೆ. ಹಾಗಾಗಿ ನಿಮ್ಮ ಶುಗರ್ ಎಷ್ಟೇ ರೈಸ್ ಆಗಿದ್ದರೂ ಕೂಡ ನಿಮ್ಮ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ಆಹಾರ ಪದಾರ್ಥ ತುಂಬಾ ಮುಖ್ಯವಾಗಿರುತ್ತೆ. ನೆಕ್ಸ್ಟ್, ನಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಮುಖ್ಯವಾದ ಪಾತ್ರ ವಹಿಸುತ್ತೆ. ನಾವು ಯಾವುದೇ ಕಷ್ಟಗಳು ಬರಲಿ, ಎಷ್ಟೇ ಟೆನ್ಷನ್ ಇರಲಿ, ನಮ್ಮ ಮನಸ್ಸನ್ನು ಕೂಲಾಗಿ ಇಟ್ಕೊಳ್ಳೋದು ಕೂಡ ಶುಗರನ್ನು ಕಂಟ್ರೋಲಲ್ಲಿ ಮಾಡ್ಕೋಬೋದು. ಧ್ಯಾನ ಮಾಡುವುದು ಮತ್ತು ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡೋದು, ಇದರಿಂದ ಸಹಿತ ನಾವು ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಜೊತೆಗೆ ನಮ್ಮ ವೇಟನ್ನು ಅಂದರೆ ಜಾಸ್ತಿ ಆಗಲಿಕ್ಕೆ ಬಿಡಬಾರ್ದು. ನಿಯಮಿತವಾದ ತೂಕವನ್ನು ಕಾಪಾಡಿಕೊಂಡು ಬಂದರೆ ಶುಗರನ್ನು ನಾವು ಈಸಿಯಾಗಿ ಕಂಟ್ರೋಲಲ್ಲಿ ಇಟ್ಕೋಬೋದು. ಈ ಎಲ್ಲ ರೀತಿಯ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರ ಜೊತೆಗೆ ಮನೆಮದ್ದನ್ನು ಮಾಡೋದ್ರ ಜೊತೆಗೆ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು. ಹಾಗಾದರೆ ಆ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಾನು ಹಾಕಿರೋಂಥ ಯಾವುದೇ ಹೊಸ ವಿಡಿಯೋ ಇದ್ದರೂ ಅದರ ನೋಟಿಫಿಕೇಷನ್ ನಿಮಗೆ ಬಂದು ಫಸ್ಟ್ ತಲುಪುತ್ತೆ. ಇವಾಗ ನಾವು ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಮೆಂತೆ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಬ್ಲಡ್ಡಲ್ಲಿರುವಂಥ ಗ್ಲೂಕೋಸ್ ಲೆವೆಲನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಈ ಮೆಂತೆ ಕಾಳಿನಲ್ಲಿ ಮಿನರಲ್ಸ್ ಇದೆ, ಸೋಡಿಯಂ ಇದೆ, ಫಾಸ್ಫರಸ್ ಇದೆ, ಜಿಂಕ್ ಇದೆ, ಪಾಲಿಕ್ ಆಸಿಡ್ ಇದೆ, ಐರನ್ ಇದೆ, ಕ್ಯಾಲ್ಸಿಯಂ ಇದೆ, ಮ್ಯಾಗ್ನೀಷಿಯಮ್ ಇದೆ, ಪೊಟ್ಯಾಷಿಯಮ್ ಇದೆ, ವಿಟಮಿನ್ ಎ, ಬಿ ಮತ್ತು ಸಿ ಈ ಎಲ್ಲ ಅಂಶಗಳು ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡುವುದರ ಜೊತೆಗೆ ಹಲವಾರು ರೀತಿಯ ಕಾಯಿಲೆಗಳ ವಿರುದ್ಧ ಹೋರಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. 1 ಟೀ ಸ್ಪೂನ್ ಮೆಂತೆಕಾಳನ್ನು ನಾವು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಚೆನ್ನಾಗಿ ನೆಂದಿರುವಂಥ ಮೆಂತೆಕಾಳನ್ನು ಜಗಿದು ತಿನ್ನುವುದರಿಂದ ಶುಗರನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೋದು. ಜೊತೆಗೆ ನಮ್ಮ ಡೈಜೆಷನ್ನು ಕೂಡ ಇಂಪ್ರೂವ್ ಮಾಡ್ಕೋಬೋದು. ಇದರಲ್ಲಿ ರಿಚ್ ಆಗಿರುವಂಥ ಫೈಬರ್ ಅಂಶ ಇದೆ.
ಹಾಗಾಗಿ ನಾವು ಇಲ್ಲಿ ಮೆಂತೆಕಾಳನ್ನು ತೆಗೆದುಕೊಳ್ತಾ ಇದ್ದೀವಿ. ಇದರ ಕ್ವಾಂಟಿಟಿ ನಾನು ಮುಂದೆ ಹೇಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಅಜ್ವಾನವನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಓಂಕಾಳು ಅಂತ ಹೇಳಿ ಕರಿತೀವಿ. ಅಜ್ವಾನ ಅಥವಾ ಓಂಕಾಳು ನಮ್ಮ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ನಾವು ತಿಂದಂಥ ಆಹಾರ ತುಂಬಾ ಚೆನ್ನಾಗಿ ಡೈಜೆಷನ್ ಆಗಿ ಅದು ನಮ್ಮ ಎನರ್ಜಿಗೆ ಕನ್ವರ್ಟ್ ಆಗಲಿಕ್ಕೆ ತುಂಬಾ ಒಳ್ಳೆಯದು. ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ವೇಸ್ಟ್ ಪದಾರ್ಥ ಇಲ್ಲದ ಹಾಗೆ ಇದು ಕಾಪಾಡುತ್ತೆ. ಗ್ಯಾಸ್, ಎಸಿಡಿಟಿ ಇಂತಹ ಸಮಸ್ಯೆಗಳು ಬಂದಾಗ ಅಜ್ವಾನ ಸೇವನೆ ತುಂಬಾ ಹೆಲ್ಪ್ ಮಾಡುತ್ತೆ. ಶುಗರನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ, ಪ್ಯಾನ್ಕ್ರಿಯಾಟಿಕ್ ಸೆಲ್ಸನ್ನು ರೀಜೆನ್ಯೂಯೇಟ್ ಮಾಡಲಿಕ್ಕೆ ಈ ಅಜ್ವಾನ ತುಂಬಾ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿ ನಾನು ಅಜ್ವಾನವನ್ನು ತೆಗೆದುಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇಲ್ಲಿ ಜೀರಿಗೆಯನ್ನು ತೆಗೆದುಕೊಳ್ಳೋಣ. ಜೀರಿಗೆ ಕೂಡ ನಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲಲ್ಲಿ ಇಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೀರಿಗೆಯನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ ಬಂದರೆ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು. ಹಾಗಾಗಿ ಇಲ್ಲಿ ನಾನು ಜೀರಿಗೆಯನ್ನು ತಗೊಂಡಿದ್ದೀನಿ. ಹಾಗಾದರೆ ಇಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಈ 3 ಪದಾರ್ಥಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು 3 ಪದಾರ್ಥವನ್ನು 10 ಗ್ರಾಮಷ್ಟು ತೆಗೆದುಕೊಳ್ತಿದ್ದೀನಿ. ಅಂದರೆ 1 ಟೇಬಲ್ ಸ್ಪೂನಷ್ಟು ತಗೊಳ್ತಾ ಇದ್ದೀನಿ. ಅಂದರೆ 3 ಪದಾರ್ಥಗಳು ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರಬೇಕಾಗುತ್ತೆ. ಈ ಪದಾರ್ಥಗಳು ಡಯಾಬಿಟಿಸ್ ಬಂದವರೇ ತಗೊಳ್ಬೇಕು ಅಂತ ಇಲ್ಲ, ಆರೋಗ್ಯವಂತರು ಕೂಡ ಇದನ್ನು ತೆಗೋಬೋದು. ತುಂಬಾ ಹೆಲ್ದಿಯಾಗಿ ತಮ್ಮ ಡೈಜೆಸ್ಟಿವ್ ಕಾಪಾಡ್ಕೋಬೋದು, ಎನರ್ಜಿಯನ್ನು ಕಾಪಾಡ್ಕೋಬೋದು, ಮುಂದೆ ಶುಗರ್ ಬರದ ಹಾಗೆ ಕಾಪಾಡ್ಕೊಳ್ಬೋದು, ತಮ್ಮ ತೂಕವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೋಬೋದು. ಇವಾಗ ಈ 3 ಪದಾರ್ಥಗಳನ್ನ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಸ್ಟವನ್ನು ಸ್ವಲ್ಪ ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕಾಗುತ್ತೆ. ಇದು ನಮ್ಮ ದೇಹದಲ್ಲಿ ತೂಕವನ್ನು ಮೇಂಟೈನ್ ಮಾಡುತ್ತೆ. ದೇಹದಲ್ಲಿರುವಂಥ ಕೊಬ್ಬು, ಬೊಜ್ಜನ್ನು ಕರಗಿಸಲಿಕ್ಕೆ ತುಂಬಾ ಒಳ್ಳೆಯದು. ಈ ಜೀರಿಗೆ ಇದೆಯಲ್ಲ, ನಮ್ಮ ದೇಹದಲ್ಲಿರುವಂಥ ಕೊಬ್ಬನ್ನು ಕರಗಿಸುವಂಥ ಶಕ್ತಿ ಹೊಂದಿದೆ. ಜೊತೆಗೆ ಅಜ್ವಾನ ಕೂಡ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ಗ್ಯಾಸ್, ಎಸಿಡಿಟಿ ಒಳ್ಳೆಯದು ಮಾಡುತ್ತೆ. ಈ ಮೆಂತೆ ಕೂಡ ನಮ್ಮ ದೇಹವನ್ನು ಕೂಲಾಗಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ನಿಗೆ ಒಳ್ಳೆಯದು. ಹೇರಿಗೆ ಕೂಡ ಮೆಂತೆಕಾಳು ತುಂಬಾ ಒಳ್ಳೆಯದು. ಇವಾಗ ಇದು ನೋಡಿ ಫ್ರೈ ಆಗಿದೆ. ಈಗ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಂಡು ಬಿಡೋಣ. ಇದನ್ನು ನಿಯಮಿತವಾಗಿ ನಾವು ಯೂಸ್ ಮಾಡೋದ್ರಿಂದ, ಮನೆಯಲ್ಲಿ ಈ ಮನೆಮದ್ದು ಮಾಡೋದ್ರಿಂದ, ಜೊತೆಯಲ್ಲಿ ನಾನು ಹೇಳಿದಂಥ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಶುಗರನ್ನು ಕಂಟ್ರೋಲ್ ಇಟ್ಕೋಬೋದು. ಇವಾಗ ನೋಡಿ ಇದು ನೈಸಾಗಿ ಪೌಡ್ರ್ ಆಗಿದೆ. ಇವಾಗ ಇದನ್ನು ಒಂದು ಬೌಲಿಗಾಗಲಿ ಅಥವಾ ಒಂದು ಬಾಟ್ಲಿಗಾಗಿ ನೀವು ಹಾಕಿಟ್ಕೋಬೋದು. ಇಲ್ಲಿ ನಾನು ಕಡಿಮೆ ಪ್ರಮಾಣದಲ್ಲಿ ಒಂದು ಪೌಡ್ರನ್ನು ತಯಾರು ಮಾಡಿದ್ದೀನಿ. ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ತಯಾರು ಮಾಡಿ ಇಟ್ಕೋಬೋದು. ಇದನ್ನು 15 ಡೇಸ್ವರೆಗೂ ಇಟ್ಕೋಬೋದು. ಯಾಕಂದರೆ ಜಾಸ್ತಿ ದಿನ ಇಟ್ಕೊಂಡ್ರೆ ಅದರ ಸತ್ವ ಕಡಿಮೆ ಆಗುತ್ತೆ. ಇವಾಗ ಈ ಪವರ್ಫುಲ್ ಆದಂಥ ಪೌಡರನ್ನು ನಾವು ಹೇಗೆ ತೆಗೆದುಕೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ಇವಾಗ ಇದನ್ನು ನಾನು 1 ಟೀ ಸ್ಪೂನಷ್ಟು, ಇವಾಗ ನೀವು ಸ್ಪೂನ್ದ ಡಿಫ್ರೆಂಟ್ ನೋಡ್ತಾ ಇದ್ದಿಲ್ಲ, 1 ಟೇಬಲ್ ಸ್ಪೂನ್ ಇದೆ, 1 ಟೀ ಸ್ಪೂನ್ ಇದೆ. 1 ಟೀ ಸ್ಪೂನಷ್ಟು ಈ ರೀತಿ ಪೌಡ್ರನ್ನ ತಗೊಂಡು ಡೈರೆಕ್ಟಾಗಿ ಬಾಯಲ್ಲಿ ಹಾಕ್ಕೊಂಡು ಮೇಲಿಂದ ನೀರು ಕುಡಿಬೋದು. ಇದನ್ನು ಖಾಲಿ ಹೊಟ್ಟೆಲಿ ಬೆಳಗ್ಗೆ ಎದ್ದ ತಕ್ಷಣ ತಗೋಬೇಕಾಗುತ್ತೆ. ಇಲ್ಲ 1 ಟೀ ಸ್ಪೂನಷ್ಟು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ ಮಿಕ್ಸ್ ಮಾಡಿ ಅದನ್ನು ಸಿಪ್ ಮಾಡ್ಬೋದು. ಒಟ್ಟಾರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಪೌಡ್ರನ್ನು ಸೇವನೆ ಮಾಡಬೇಕಾಗತ್ತೆ. ಇದನ್ನು ತೆಗೆದುಕೊಂಡು 1 ಗಂಟೆ ಆದಮೇಲೆ ನೀವು ಆಹಾರ ಸೇವನೆ ಮಾಡಬೇಕಾಗುತ್ತೆ. ಇವಾಗ ತುಂಬ ಜನಕ್ಕೆ ಒಂದು ಡೌಟ್ ಬಂದಿರುತ್ತೆ, ಇವಾಗ ನಾವು ಆಲ್ರೆಡಿ ಶುಗರ್ ಇದೆ, ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ನಾವು ಮೆಡಿಸಿನ್ ತಗೋತಾ ಇದ್ದೀವಿ. ನೀವು ಆಲ್ರೆಡಿ ಟ್ಯಾಬ್ಲೆಟ್ಸ್ ತಗೋತಾ ಇದ್ರೂ ಸಹಿತ ಈ ಒಂದು ಪೌಡ್ರನ್ನ ನೀವು ತೆಗೆದುಕೊಳ್ಬೋದು. ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನಿಮ್ಮ ಶುಗರನ್ನು ಕಂಟ್ರೋಲಲ್ಲಿ ಇಡುತ್ತೆ. ಶುಗರ್ ಲೆವೆಲ್ ಹೈ ಆಗೋದಿಲ್ಲ. ಜೊತೆಗೆ ಶುಗರನ್ನು ನಿಯಮಿತವಾದ ಆಹಾರ ಸೇವನೆ, ವ್ಯಾಯಾಮ ಮತ್ತು ಈ ಎಲ್ಲ ಮನೆಮದ್ದುಗಳಿಂದ ಕಂಟ್ರೋಲಲ್ಲಿ ಇಟ್ಕೋಬೋದು ಶುಗರನ್ನು. ಇದರ ಜೊತೆಗೆ ನೀವು ತುಂಬಾ ಬ್ಲಡ್ ಶುಗರ್ ಹೈ ಇದೆ ಅಂದರೆ ಹತ್ತಿರದ ಸಮೀಪದಲ್ಲಿರುವಂಥ ಆಯುರ್ವೇದಿಕ ವೈದ್ಯರನ್ನು ಸಂಪರ್ಕಿಸ್ಬೋದು. ಐ ಹೋಪ್ ಇವತ್ತಿನ ಮನೆಮದ್ದು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ಹೋಮ್ ರೆಮಿಡಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು.